ಮುಜರಾಯಿ ಇಲಾಖೆಗೆ ಸೇರಿದಂಥ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದಂಥ ಸುಮಾರು 12 ಎಕರೆಗೂ ಹೆಚ್ಚು ಜಾಗ ಏನಿದೆ ನೀಲಸಂದ್ರದಲ್ಲಿ, ಈ ಜಾಗವನ್ನು ತೆರವುಗೊಳಿಸಿ ಇಲಾಖೆಗೆ ತಗೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ ಸರ್. ನಮಸ್ತೆ ಹೇಳಿ ಸರ್ ಪುರುಷೋತ್ತಮ್ ಅಂತೇಳಿ, ನಾನು ಅಸಿಸ್ಟೆಂಟ್ ಕಮಿಷನರ್ ಮುಜರಾಯಿ, ಬೆಂಗಳೂರು ನಗರ. ಅದೇಗೆ ಇತ್ತೀಚೆಗೆ ನ್ಯಾಯಾಲಯದಲ್ಲಿ ಆದೇಶ ಆಯಿತು. ಸೊ ಆ ಆದೇಶದ ಪ್ರಕಾರ ನಾವು ಒತ್ತುವರಿ ಏನಾಗಿತ್ತು ಜಾಗಗಳನ್ನ ತೆರವುಗೊಳಿಸಿ ಇಲಾಖೆ ವಶಕ್ಕೆ ಪಡೀತಾ ಇದ್ವಿ. ಸೊ ಇವತ್ತಿಂದ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಮೊನ್ನೆ ಮುಜರಾಯಿ ಆಯುಕ್ತರ ನಿರ್ದೇಶನಂತೆ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ನಗರಸಭಾ ವಲಯದ ಎಲ್ಲ ಕಾರ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ ಸೇರಿಕೊಂಡು, ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಸಿಬ್ಬಂದಿಗಳು ಮತ್ತು ನಿರ್ಮಿತಿ ಕೇಂದ್ರದವರ ಮೂಲಕ ಮತ್ತು ಪೊಲೀಸ್ ಇಲಾಖೆಯ ಬಂದೋಬಸ್ತೊಂದಿಗೆ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ. ಮೊದಲನೇ ಹಂತದಲ್ಲಿ ಖಾಲಿ ಜಾಗಗಳೇನಿದೆ ಅವುಗಳನ್ನೆಲ್ಲ ತೊಗೊಂಡು ಕಾಂಪೌಂಡ್ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ವಿ. ಹಂತವಾಗಿ ಎಂಟೈರ್ ಏನು ಜಾಗ ಇದೆ ದೇವಸ್ಥಾನಕ್ಕೆ ಸೇರಿದ್ದು ಅಷ್ಟು ಕೂಡ ದೇವಾಲಯದ ವಶಕ್ಕೆ ಪಡೆದು ಕ್ರಮ ಕೈಗೊಳ್ತಾ ಇದ್ದೀವಿ. ಮೊನ್ನೆ ತಹಸೀಲ್ದಾರ್ ಕೂಡ ಇದ್ದಾರೆ, ಅವ್ರನ್ನ ಹೇಳ್ತಾರೆ. ಹೌದು, ಒಂದೆರಡು ಮಾತು ಕೇಳೋಣ. ಇತ್ತೀಚೆಗೆ ಹೈಕೋರ್ಟ್ ಆದೇಶ, ನಾವು 2020ರಲ್ಲೇ ಇದನ್ನು ನಾವು ಎನ್ಕ್ರೋಚ್ ಆಗಿತ್ತು. ಅವಾಗ ನಾವು ಕಂಟ್ರೋಲ್ ತಗೊಳಕ್ಕೆ ಹೋದಾಗ ಅದನ್ನು ಸ್ಟೇ ತಂದು ಕಾಂಪೌಂಡ್ ಹಾಕೊಳ್ಳೋಕ್ಕೆ ಸ್ಟೇ ತಂದು ಇದು ಮಾಡಿದ್ರು. ಈಗ ಸತತವಾಗಿ ಒಂದು 4 ವರ್ಷ ಆಯಿತು. ಇವಾಗ ಇತ್ತೀಚೆಗೆ ತಡೆಯಾಜ್ಞೆ ತೆರವುಗೊಳಿದ ಮೇರೆಗೆ ಮಾನ್ಯ ಆಯುಕ್ತರು ಮತ್ತು DC ಮುಖಾಂತರ ಮತ್ತು AC ಅವರ ನೇತೃತ್ವದೊಂದಿಗೆ ಒಂದು ಸರಣಿ ಮೀಟಿಂಗ್ಗಳು ಆಗಿ ಇದನ್ನು ಮುಂದಿನ ದಿನಗಳಲ್ಲಿ ಜಾಗವನ್ನು ಇಂಪ್ರೂವ್ ಮಾಡಬೇಕು ಮತ್ತು ದೇವಸ್ಥಾನ ತಗೊಂಡು ದೇವಾಲಯ ಆದಾಯಕ್ಕೆ ತರಬೇಕು ಅಂತ ಹಿತದೃಷ್ಟಿಯಿಂದ ಈ ದಿನ ಎಲ್ಲ ನಮ್ಮ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಿಬ್ಬಂದಿಯೊಂದಿಗೆ ಇವತ್ತು AC ಅವರ ನೇತೃತ್ವದಲ್ಲಿ ಬಂದು ಇವತ್ತು ನಾವು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಇನ್ನೂ ಒಂದು ಈ ದಿನ ಕಾರ್ಯಾಚರಣೆ ಒಂದು 2 ದಿನ ಮುಂದುವರಿಬೋದು. ಬಟ್ ಇದುವರೆಗೆ ಎಲ್ಲ ಶಾಂತಿಯುತವಾಗಿದೆ, ಏನು ತೊಂದರೆ ಆಗಿಲ್ಲ. ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದಕ್ಕೇನು ಸಹಾಯ ತೊಂದರೆ ಇಲ್ಲ. ಅದರಿಂದ ನಮ್ಮ ಮುಂದಿನ ದಿನಗಳಲ್ಲಿ ದೇವಾಲಯದ ಅವಶ್ಯಕ ತಗೊಂಡು ದೇವಾಲಯಕ್ಕೆ ಆದಾಯ ತರುವ ರೂಪದಲ್ಲಿ ಅಭಿವೃದ್ಧಿಪಡಿಸುವಲ್ಲಿ ನಮ್ಮ ಮಾನ್ಯ ಆಯುಕ್ತರಿಗೆ ನಾವು ಮೂಲಕ ಕೋರ್ತಾ ಇದ್ವಿ. ಇವತ್ತಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ, ಇದು ಹಂತವಾಗಿ ಸಂಪೂರ್ಣವಾಗಿ ಮುಜರಾಯಿ ಇಲಾಖೆಗೆ ತಗೊಳ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡೋಣ.